ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಪ್ಪ, ಇಷ್ಟೊತ್ತು ಹಸಿವು ಹಸಿವು ಅಂತಿದ್ದವನು ನನ್ನ ಹೊಗಳಕ್ ಶುರು ಮಾಡಿಬಿಟ್ಟಿದ್ಯಾ? ಹಸಿವು ದಾಹ ಇತ್ತು, ಆದರೆ ನಿಮ್ಮನ್ನು ನೋಡಿದ ಮೇಲೆ ಹಸಿವು ಇಲ್ಲ, ದಾಹನೂ ಇಲ್ಲ. ಎಲ್ಲಾದರೂ ಉಂಟೆ? ಇರಪ್ಪ. ಶ್ರೀಹರಿ, ಶ್ರೀಹರಿ, ತುಂಬಾ ಬಾಯಾರಿಕೆ ಆಗಿರ್ಬೇಕು. ಸ್ವಲ್ಪ ನೀರು ಕುಡಿ. ನಿಧಾನ ನಿಧಾನ. ನೋಡಪ್ಪ, ಹಸಿವು ದಾಹ ಈ ದೇಹದ ಧರ್ಮ, ಪ್ರಕೃತಿ. ಅದನ್ನ ಮೀರಬಾರ್ದು. ತುಂಬಾ ಹಸ್ತಿದೀಯ, ಊಟ ಮಾಡು. ಬಾ, ಸ್ವಲ್ಪ ಊಟ ಮಾಡು. ನಿಮ್ಮ ಕೈಯಲ್ಲಿ ಅಮೃತ ಇದೆಯಾ? ಊಟ ಯಾವತ್ತೂ ಇಷ್ಟು ರುಚಿ ಅನ್ಸೇ ಇರಲಿಲ್ಲ. ಹಾಗೆ ನೋಡಿದ್ರೆ ಇದು ನಿನ್ನೆ ರಾತ್ರಿ ಮಾಡಿದ್ದನ್ನ ಹಳಸೋಗ್ಬೇಕಾಗಿತ್ತು. ನಿಮ್ಮ ಕೈ ತುತ್ತಲ್ಲಿ ರುಚಿ ಎಲ್ಲಿಂದ ಬಂತು? ಇದರಲ್ಲಿ ನಂದೇನಿದೆಯಪ್ಪ? ನಿಮ್ಮನೆ ಅನ್ನನ ನಿನಗೆ ತುತ್ತು ಮಾಡಿ ತಿನ್ನಿಸ್ತಾ ಇದ್ದೀನಿ. ನೀನ್ ತುಂಬಾ ಹಸ್ದಿದೆಯಲ್ಲ, ಅದಕ್ಕೆ ನಿನಗೆ ರುಚಿ ಅನ್ನಿಸ್ತಿರ್ಬೇಕು. ತಗೋ. ಅಯ್ಯ, ನೀವು ದೇವರು, ಗಂಧರ್ವರು. ನಿಮ್ಮನ್ನು ನೋಡ್ತಿದ್ರೆ ನನ್ನ ಕಷ್ಟ ಎಲ್ಲ ಕರಗೋದಂಗೆ ಆಗ್ತಿದೆ. ಹೇಳಿದ್ನಲ್ಲಪ್ಪ, ನಾನು ನಿನ್ನ ಹಾಗೆ ಮನುಷ್ಯ. ನಿರಾಳವಾಗಿ ಊಟ ಮಾಡು. ನೋಡಮ್ಮ ಕೌಶಿಕಿ, ಶಿಕ್ಷೆ ಜಾರಿಯಾಗುತ್ತೆ. ನಿನ್ನ ಕೊನೆ ಆಸೆ ಏನಾದಿದ್ರೆ ಹೇಳಮ್ಮ. ದಣಿ, ನಂದು ಅಂತ ಯಾವ ಆಸೆನೂ ಇಲ್ಲ. ಆದರೆ ಸಾಯೋಗಿಂತ ಮುಂಚೆ ಒಂದ್ಸಲ ನನ್ನ ಗಂಡನ ನೋಡಿ ಅವ್ರಿಗೆ ಸತ್ಯ ಏನು ಅಂತ ತಿಳಿಸೋ ಅವಕಾಶ ಮಾಡಿಕೊಡಿ. ನೋಡಿದ್ಯಾ ಇವಳು ನಾಟಕನ? ಇವ್ರ ಗಂಡನ್ ನೋಡೋದೆ ಇವಳು ಕೊನೆ ಆಸೆ ಅಂತೆ. ಏನೋ ದೊಡ್ಡ ಮಹಾಪತಿವ್ರತೆ ಅನ್ನಂಗೆ. ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಮಾಡ್ತಿರೋ ನಾಟಕ ಇವೆಲ್ಲ. ಹೋಗಿ ಈಕೆ ಗಂಡನ್ನ ಕರ್ಕೊಂಬನ್ನಿ. ಸ್ವಾಮಿ, ಸ್ವಾಮಿ, ಯಾರು ಸ್ವಾಮಿ ನೀವು? ನಿಮ್ಮಿಂದ ನನ್ನ ಪ್ರಾಣ ಉಳೀತು. ನಿನ್ನೆ ರಾತ್ರಿ ನೀವು ಬರದೆ ಹೋಗಿದ್ರೆ ನಾನು ಸತ್ತೇ ಹೋಗ್ತಿದ್ದೆ. ಅಯ್ಯ, ಎದ್ದು ಕೂಡಲೇ ನಾವು ಆ ಹರಿಸ್ಮರಣೆ ಮಾಡಬೇಕು. ಎಲ್ಲಿ ಕೈನ ಹೀಗೆ ಬೊಗಸೆ ಆಕಾರ ಮಾಡಿ ನಾನು ಹೇಳ್ದಾಗ ಹೇಳು. ಕೈ
ಕೈಗಳೇನೋ ಇದ್ದಾವೆ ಸ್ವಾಮಿ, ಆದರೆ ಅವಕ್ಕೆ ಸ್ವಾಧೀನ ಇಲ್ಲ. ಶ್ರೀಹರಿ, ಇರ್ಲಿ, ನೀನು ಹಾಗೆ ಹೇಳು. ನಿನ್ನ ಪರವಾಗಿ ನಾನು ಆ ಸರಸ್ವತಿ, ಗೌರಿ, ಲಕ್ಷ್ಮೀರ ಹತ್ರ ನಾನು ಬೇಡ್ಕೋತೀನಿ. ನಾನು ಹೇಳ್ದಾಗ ಹೇಳು. ಆಯಿತು. ಕರಾಗ್ರೆ ವಸತೆ ಲಕ್ಷ್ಮಿ, ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ. ಪ್ರಭಾತೆ ಕರದರ್ಶನಂ. ಅಯ್ಯ, ಕೈಕಾಲ್ ಸ್ವಾಧೀನ ಇಲ್ಲ ಅಂತ ನೀನು ಕೊರಗಬೇಕಾಗಿಲ್ಲ. ಹಾಗೆ ನೋಡಿದ್ರೆ ನೀನೇ ಪುಣ್ಯವಂತ. ಏನು ಸ್ವಾಮಿ, ಹಾಸ್ಯ ಮಾಡ್ತಿದ್ದೀರಾ? ಇಲ್ಲಪ್ಪ, ಹಾಸ್ಯ ಮಾಡ್ತಿಲ್ಲ, ಸತ್ಯನೇ ಹೇಳ್ತಿರೋದು. ಈ ರೀತಿ ಏನೂ ಚಟುವಟಿಕೆ ಇಲ್ಲದೆ ಮಲಗಿರೋದ್ರಿಂದ ನೀನು ಸದಾಕಾಲ ಹರಿಸ್ಮರಣೆ ಮಾಡಬಹುದು. ಮೊದಲು ಕೊರಗೋದನ್ನ ಬಿಡು. ನೀನು ಅವನನ್ನ ನೆನೆಸ್ಕೊಂಡ್ರೆ ಸಾಕು, ಅದೇ ತಪಸ್ಸಾಗತ್ತೆ. ನಾನು ತಪಸ್ ಮಾಡುವುದೇ? ನಾನು ಪರಮ ಪಾಪಿ ಸ್ವಾಮಿ. ತಪ್ಪು ಕಣಪ್ಪ. ಶ್ರೀಹರಿ ಮುಂದೆ ಯಾರೂ ಪಾಪಿಗಳಲ್ಲ, ಎಲ್ಲರೂ ಒಂದೇ. ಅವನನ್ನು ನೆನೆಸದೆ ಬೇರೆ ಬೇರೆ ವಿಷಯಗಳಲ್ಲಿ ಮನಸ್ಸನ್ನು ತೊಡಗಿಸಿ ಪಾಪ ಮಾಡ್ತಾ ಇದ್ದೀವಿ. ಆದರೆ ನೀನು ಹಾಗಲ್ಲ, ಜೀವನದ ಜಂಜಾಟವಿಲ್ಲ. ಹಾಗಾಗಿ ಸದಾಕಾಲ ಹರಿಧ್ಯಾನ ಮಾಡಬಹುದು. ಸ್ನಾನ ಇಲ್ಲ, ಮಡಿ ಇಲ್ಲ, ಮಲಗಿದ್ದಲ್ಲೇ ಮಲಗಿರ್ತೀನಿ. ಹೇಗೆ ಸ್ವಾಮಿ ಅವನನ್ನು ನೆನೆಸ್ಕೊಳ್ಳಿ? ಸ್ನಾನ ಮಡಿಯೆಲ್ಲ ಕೃತಕ ಆಚರಣೆ ಕಣಪ್ಪ. ದೇವರಲ್ಲಿ ಭಕ್ತಿ ಇಡೋದು ಮುಖ್ಯ. ನಾವು ದೇಹವನ್ನ ಸ್ನಾನ ಮಾಡಿ ಎಷ್ಟೇ ಶುದ್ಧಿ ಮಾಡಿದ್ರೂ ದೇಹದ ಒಳಗಡೆ ಇರೋ ರಕ್ತ, ಮಾಂಸ, ಮಲಿನಗಳನ್ನ ನಾವು ಹೊರಗೆ ಹಾಕಕ್ಕಾಗೋದಿಲ್ಲಪ್ಪ. ನೀನು ಶುದ್ಧ ಮನಸ್ಸಿನಿಂದ ಶ್ರೀಹರಿ ಶ್ರೀಹರಿ ಅಂತ ಹೇಳು, ನಿನಗೆಲ್ಲ ಒಳ್ಳೆಯದಾಗುತ್ತೆ. ಶ್ರೀಹರಿ ಶ್ರೀಹರಿ. ಹಾ, ಹಾಗೆ ಶ್ರೀಹರಿ. ನೀನ್ ಹೇಳ್ತಾ ಇರು, ನಾನು ಬರ್ತೀನಿ. ಶ್ರೀಹರಿ 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 ಶ್ರೀಹರಿ. ನಿನ್ನ ಹೆಂಡತಿ ನೀ ಸಾಯೋದಕ್ಕಿಂತ ಮುಂಚೆ ನೀನ್ ನೋಡ್ಬೇಕಂತೆ. ನಡಿ. ಅವನೆಲ್ಲ ಎತ್ಕೋ ಬಾ.